ನನಗೆ ಅರ್ಧ ದಿವಸ ಆಯುಷ್ಯ ಭಗವಂತ ಕೊಟ್ಟಿದ್ದಾನೆ, ಭಗವಂತನ ಬಗ್ಗೆ ನನಗೆ ಕೃತಜ್ಞತೆ ಇದೆ, ಅಷ್ಟೇ ನನಗೆ ಸಾಕಿತ್ತು, ಜಾಸ್ತಿ ಬೇಡ. ಆದರೆ ನೋಡು, ನಾನು ಅರ್ಧ ದಿವಸದಲ್ಲಿ ಮೌನವಾಗಿ ಅರಿತೀನಿ, ಗಲಾಟೆ ಮಾಡಲ್ಲ. ಮಗು ಹುಟ್ಟಿದ ತಕ್ಷಣ ಬ್ಯಾಂತ್ ಬೊಬ್ಬೆ ಹೊಡಿತಲ್ವ? ಪ್ರಕೃತಿಯಲ್ಲಿ ಮನುಷ್ಯನ ಬಿಟ್ಟರೆ ಮತ್ತೆ ಯಾರು ಗಲಾಟೆ ಮಾಡ್ತಾರೆ? ಒಂದು ಮೊಟ್ಟೆಯಿಂದ ಮರಿ ಹೊರಗಡೆ ಬಂದರೆ ಗಲಾಟೆ ಇರಲ್ಲ, ಒಂದು ಹಸು ಕರು ಹಾಕಿದರೆ ಗಲಾಟೆ ಇರಲ್ಲ, ಮಗ್ಗು ಅರಳಿದರೆ ಗಲಾಟೆ ಇರಲ್ಲ, ಹಣ್ಣು ಮಾಗಿದರೆ ಗಲಾಟೆ ಇರಲ್ಲ. ಇವನು ಮಾತ್ರ ಅಳ್ತಾ ಇರ್ತಾನೆ, ಜೋರಾಗಿ ಬೊಬ್ಬೆ. ಇದೆಲ್ಲ ಜಗತ್ತಿನಲ್ಲೂ ಬರೀ ಗಲಾಟೆಯಲ್ಲೇ ಕಾಲ ಕಳೀತಾನೆ. ಅದು ಹೇಳುತ್ತಂತೆ, ಮೌನವಾಗಿ ನಾನು ಅರಳುತ್ತೇನೆ. ಅಂದರೆ ಹುಟ್ಟಿದ ತಕ್ಷಣ ನಾನು ನಗುತ್ತೇನೆ, ಹುಟ್ಟಿದ ತಕ್ಷಣ ನಾನು ನಗುತ್ತೇನೆ. ನೀನು ಹುಟ್ಟಿದ ತಕ್ಷಣ ಅಳ್ತೀಯ ಅಂದರೆ ನಗು ಕಲಿಬೇಕಾದ್ರೆ ಎಷ್ಟೋ ವರ್ಷಗಳು ಆಯುಷ್ಯ ಕಳೆದೋಗಿರುತ್ತೆ. ನೀನು ಆಯುಷ್ಯ ಎಲ್ಲ ವೇಸ್ಟೇ. ಅದರಿಂದ ನಾನು ಹುಟ್ಟಿದ ತಕ್ಷಣ ನಗ್ತೀನಿ, ಯಾಕೆಂದರೆ ಹತ್ಕೊಂಡು ಜೀವನ ಮಾಡೋಕ್ಕೆ ನನಗೆ ಬದುಕಿಲ್ಲ, ಆಯುಷ್ಯ ಇಲ್ಲ ನನಗೆ. ಅದರಿಂದ ಹುಟ್ಟಿದ ತಕ್ಷಣ ನಗ್ತಾ ಇದ್ದೇನೆ. ಆಮೇಲೆ ಹುಟ್ಟಿದ ತಕ್ಷಣ ಮಕರಂದವನ್ನು ದುಂಬಿಗಳು ದೂರದಿಂದ ಬಂದು ಹೀರ್ಕೊಂಡು ಹೋಗ್ತವೆ. ಹುಟ್ಟಿದ ತಕ್ಷಣ ದಾನ ಮಾಡ್ತೀನಿ. ನೀನೇನು ದಾನ ಮಾಡ್ತೀಯ ಹುಟ್ಟಿದ ತಕ್ಷಣ? ಇಲ್ಲ, 1-2 ಅಷ್ಟೇ, ಮತ್ತೇನು ದಾನ ಮಾಡಲ್ಲ. ಆಮೇಲೆ ಮತ್ತೆ ಹೇಳುತ್ತೆ, ಆ ಹೂವು ಅಲ್ಲದೇನೆ ನಾನಿರುವ ಪರಿಸರವನ್ನು ಸುಗಂಧಿತಗೊಳಿಸ್ತೇನೆ. ನಾನಿರುವಷ್ಟು ಕಾಲ ಅರ್ಧ ದಿವಸ ಆಯುಷ್ಯ ಇರ್ಬೋದು, ಇಷ್ಟೆಲ್ಲ ಕೆಲಸ ಮಾಡ್ತೀನಿ. ಅರ್ಧ ದಿವಸ ಆಯುಷ್ಯ ಇದ್ದರೂ ಕೂಡ ಹುಟ್ಟುವಾಗ ನಗ್ತೀನಿ, ಬದುಕುವಾಗ ನಗ್ತೀನಿ, ಸಾಯುವಾಗಲೂ ನಗ್ತಾ ನಗ್ತಾ ಬಿದ್ದು ಹೋಗ್ತೀನಿ. ನಿನಗೆ 100 ವರ್ಷ ಆಯುಷ್ಯ ಭಗವಂತ ಕೊಟ್ಟಿದ್ದಾನೆ. 3 ಹೊತ್ತು 100 ವರ್ಷವೂ ಮುಖ ಸಿಂಡ್ರಿಸ್ಕೊಂಡೇ ಬದುಕ್ತೀಯಲ್ಲ, ನಿಂದು ಬದುಕು ಶ್ರೇಷ್ಠವೋ ನನ್ನ ಬದುಕು ಶ್ರೇಷ್ಠವೋ ಅಂತ. ಒಂದು ಹೂವು ನಮಗೆ ಯಾವ ರೀತಿಯಾಗಿ ಸಂದೇಶ ಕೊಡುತ್ತೆ, ಗೌಪ್ಯ ಸಂದೇಶವನ್ನು ಕೊಡುತ್ತೆ. ಪ್ರಕೃತಿಯತ್ತ ನಾವು ಹರಿಸಬೇಕು, ಆವಾಗ ಪ್ರಕೃತಿ ನಿಜವಾದ ಪಾಠ ನಮಗೆ ಮಾಡುತ್ತೆ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂತ ನೆಲೆಯ ಪಿಂತಿರ್ದು. ಎಲೆಯ ಹಿಂದ್ಗಡೆ ಅಡಗಿದ್ದು ದೀನತೆಯ ತೋರಿ, ನಾನು ಇಷ್ಟೊಂದು ದೊಡ್ಡ ಸಾಹಸ ಮಾಡ್ತೀನಿ, ಯಾವತ್ತೂ ಅಹಂಕಾರ ತೋರಿಸಲ್ಲ. ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಮತ್ತೆ ತಗೋತಾರೆ ಮರದ ವಿಚಾರ ತಗೋತಾರೆ. ಮರದಷ್ಟು ಯೋಗ್ಯತೆ ಮನುಷ್ಯನಿಗಿಲ್ಲ, ಈ ನರನಿಗಿಲ್ಲ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದ ಪದಂತೆ ನೈಜ ಮಾದೊಳ್ಪಿ ನಿಂಬಳ್ವವಲು ಮನವನನುಗೊಳಿಸು ಗುರುವೇ ಹೇ ದೇವ. ಉಪಕಾರಿ ನಾನು, ನನ್ನ ಉಪಕಾರದಿಂದಲೇ ಜಗತ್ತು ಎಂಬ ವಿಪರೀತ ಬುದ್ಧಿ ನನಗೆ ಬರದೇ ಇದ್ದ ಹಾಗೆ ಮಾಡು. ನಾವೆಲ್ಲ ಮಾಡೋದು ಹಾಗೆ ಅಲ್ಲ, ನಾನೇನೋ ಭಾಳ ಗಂಧಾರಿ ಕೆಲಸ ಮಾಡ್ತೀನಿ ಅಂತ ಎಲ್ಲ ನನ್ನ ಹೊಗಳಬೇಕು ಅಂತ. ನೋಡಿ ಎಷ್ಟು ಮರ ಇದೆಯಲ್ಲ, ಎಷ್ಟು ನಿಂತಲ್ಲೇ ನಿಂತ್ಕೊಂಡು ಎಷ್ಟು ಸಾಹಸದ ಕೆಲಸ ಮಾಡುತ್ತೆ. ಪರಹಿತದ ಮಾತೇನು ಪರರಿನೇ ಜೀವಿಪನು ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವಲ್ ಪರರಿನೆಳಸದೇನನು ಪರರಿಗುಪಕರಿಪ ತರು ಜನ್ಮವಲ ಪುಣ್ಯ ಮಂಕುತಿಮ್ಮ. ಮರದ ಜನ್ಮ ಪುಣ್ಯಮಯ ಅಂತ ಹೇಳ್ತಾರೆ ಡಿ ವಿ ಜಿ. ಪರಹಿತದ ಮಾತಿರಲಿ ಪರರಿನೇ ಜೀವಿಪನು ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವಲ್. ಬೇರೆಯವರಿಗೆ ಉಪಕಾರ ಮಾಡೋದಿರಲಿ, ಬೇರೆಯವರಿಂದಲೇ ಬದುಕ್ತಾ ಇರ್ತಾನೆ ಮನುಷ್ಯ, ಪಶು ಪಕ್ಷಿ ಕೀಟದ ಹಾಗೆ. ಆದರೆ ಮರ ತಗೊಳ್ಳಿ, ಪರರಿ ನೆಳಸದೇನನು ಪರರಿಗುಪಕರಿಪ ತರು ಜನ್ಮವಲ ಪುಣ್ಯ ಮಂಕುತಿಮ್ಮ. ಬೇರೆಯವರಿಗೆ ಏನನ್ನೂ ನಿರೀಕ್ಷಿಸಿದ್ದೇನೆ, ತಾನಿರುವವರೆಗೂ ಬೇರೆಯವರಿಗೆ ಸಹಾಯ ಮಾಡ್ತಾ ಕಾಲ ಕಳೆಯುತ್ತಲ್ಲ. ಸತ್ತ ಮೇಲೂ ಕೂಡ ಸಹಾಯಕ್ಕೆ ಬರುವಂಥದ್ದು ಮರ. ತೊಲೆಯಾಗಿ ನೋಡಿ, 10 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಬಿದ್ದಿತ್ತು 100 ವರ್ಷ. 10 ವರ್ಷ ಆಳಿದ ಅರಸ 3 ದಿವಸ ಉಳಿಯಲಿಲ್ಲ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಮನುಷ್ಯನಿಗೂ ಮರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಮರ ಎಷ್ಟು ಉಪಯೋಗಕ್ಕೆ ಬರುತ್ತೆ. ಮರದ ಜನ್ಮ ಪುಣ್ಯಮಯ ಅಂತ ಹೇಳ್ತಾರೆ. ಅದರಿಂದ ಪ್ರಕೃತಿಯನ್ನು ನಾವು ಯಾವತ್ತೂ ಕೂಡ ಗೌರವಿಸಬೇಕು. ನಮ್ಮ ಹಿರಿಯರೆಲ್ಲ ಯಾಕೆ ಅಶ್ವತ್ಥ ಇತ್ಯಾದಿ ವೃಕ್ಷಗಳನ್ನು ಪೂಜೆ ಮಾಡಬೇಕು ಅಂದರೆ ಅದರ ಯೋಗ್ಯತೆ ನಮಗಿಲ್ಲ, ಅಷ್ಟಾದರೂ ಅದರಿಂದ ಬರಲಿ ಅಂತ. ಪರಹಿತದ ಮಾತಿರಲಿ ಪರರಿನೇ ಜೀವಿಪನು ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವಲ್ ಪರರಿ ನೆಳಸದೇನನು ಪರರಿಗುಪಕರಿಪ ತರು ಜನ್ಮವಲ ಪುಣ್ಯ ಮಂಕುತಿಮ್ಮ. ಬೇರೆಯವರಿಗೆ ಉಪಕಾರ ಮಾಡುವುದಿರಲಿ, ಬೇರೆಯವರಿಂದಲೇ ಬದುಕ್ತಾನೆ ಮನುಷ್ಯ. ನಮಗೆ ಸಂಸ್ಕೃತ ಕಾಲೇಜಲ್ಲಿ ಒಂದು ಸುಭಾಷಿತ ಕಲಿಸಿದ್ರು. ನಾನು ಯಾವಾಗಲೂ ಉಡುಪಿಯನ್ನು ಯಾವಾಗಲೂ ನೆನೆಸ್ಕೋತೀನಿ. ಆ ತೆಂಗಿನ ಮರದ ಬಗ್ಗೆ ಒಂದು ಸುಭಾಷಿತ, ಎಂಥ ಅದ್ಭುತ, ಇದಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ. ಪ್ರಥಮ ವಯಸ್ಸಿ ಪೀತಂ
ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹತಪಾರಾಹ ನಾರಿಕೇಲ ನರಾಣಂ ಉದಕಮೃತಕಲ್ಪಂ ದದ್ಯುರಾಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಪ್ರಥಮ ವಯಸ್ಸಿ ಪೀತಂ, ಬಾಲ್ಯದಲ್ಲಿ ಕುಡಿದ ನೀರು. ತೆಂಗಿನ ಗಿಡ ನೆಟ್ಟು 2 ವರ್ಷ ನೀರು ಹಾಕ್ತೀವಿ ನಾವು, ಆದರೆ ನೀರನ್ನು ಫಿಲ್ಟರ್ ನೀರು ಹಾಕಲ್ಲ ನಾವು, ಕುಡಿಯೋದು ಮಾತ್ರ ಫಿಲ್ಟರ್ ನೀರು. ಕೈ ತೊಳೆದ ನೀರು, ಕಾಲು ತೊಳೆದ ನೀರು, ಸ್ನಾನ ಮಾಡಿದ ನೀರು ಅದನ್ನೆಲ್ಲ ತೆಂಗಿನ ಮರಕ್ಕೆ ಹಾಕ್ತೀವಿ. ಆದರೆ ಯಾವತ್ತಾದರೂ ತೆಂಗಿನ ಮರ ಬೇಸರ ಮಾಡ್ಕೊಳ್ಳುತ್ತಾ ಈ ಥರ ಕೊಳಕ್ಕೆ ನೀರು ಹಾಕಿದ್ರು ಅಂತ? ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ, ನೀನು ಕೊಟ್ಟ ಸ್ವಲ್ಪವಾದ ನೀರನ್ನೇ ಸ್ಮರಿಸ್ಕೊಳ್ತಾ. ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣಂ, ತಲೆಯಲ್ಲಿ ಹೊರಲಾರದ ಭಾರಗಳನ್ನು ಹೊತ್ತು ತಾನು ಸಾಯುವವರೆಗೂ ಕೂಡ ಮನುಷ್ಯರಿಗೆ ತಿಳಿಯಾದ ಮಧುರವಾದ ನೀರನ್ನು ಕೊಡ್ತಾ ಹೋಗುತ್ತಲ್ಲ. ಇದರಿಂದ ಏನು ತಿಳ್ಕೊಳ್ಬೋದು ಅಂದರೆ, ಸಜ್ಜನರು ಮಾಡಿದ ಉಪಕಾರವನ್ನು ಯಾವತ್ತೂ ಮರೆಯಲ್ಲ. ಈ ಕಲ್ಪವೃಕ್ಷ ತೆಂಗಿನ ಮರ ಸಜ್ಜನರ ಸಾಲಿಗೆ ಸೇರುತ್ತೆ, ಹಸು ಸಜ್ಜನರ ಸಾಲಿಗೆ ಸೇರುತ್ತೆ. ಅದರಿಂದ ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದಪದಂತೆ ನೈಜ ಮಾದೊಳ್ಪಿ ನಿಂಬಾಳ್ವವಲು ಮನವನನುಗೊಳಿಸು ಗುರುವೇ ಹೇ ದೇವ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನ್ನುಳಿದು ವಿಪುಲಾಶ್ರಯವನೀವ. ಒಂದು ಮರ ಇದ್ದರೆ ಅದು ಎಷ್ಟು ಆಶ್ರಯ ಕೊಡುತ್ತೆ? ಯಾವುದಕ್ಕೂ ಚಾರ್ಜ್ ಮಾಡಲ್ಲ. ನಾವು ಸೈಟ್ ತೊಗೊಂಡ್ರೆ ಕಟ್ಟಬೇಕು ಗೌರ್ಮೆಂಟಿಗೆ, ಎಲೆಕ್ಟ್ರಿಸಿಟಿ ಉಪಯೋಗಿಸ್ಕೊಂಡ್ರೆ ಕಟ್ಟಬೇಕು. ಸೂರ್ಯ ಬೆಳಕು ಕೊಡ್ತಾನೆ, ಅವನಿಗೇನು ನಾವು ಕೊಡೋಕ್ಕೆ ಸಾಧ್ಯ? ಭೂಮಿ ಆಶ್ರಯ ಕೊಡ್ತಾಳೆ, ಅವಳಿಗೇನು ಕೊಡೋಕ್ಕೆ ಸಾಧ್ಯ ನಾವು? ಮನುಷ್ಯಂದೆಲ್ಲ ಸಣ್ಣ ಬುದ್ಧಿನೇ, ಆದರೆ ಪ್ರಕೃತಿ ಇದು ಉದಾರವಾದ ಬುದ್ಧಿ, ಎಂಥ ವೈಶಾಲ್ಯ ಮನೋಭಾವ ಅದರದ್ದು. ವಿಪುಲ ಆಶ್ರಯವ ನೀವ, ಯಾವ್ಯಾವ ಗಿಡಗಳು ಯಾವ್ಯಾವ ಪಕ್ಷಿಗಳು ಬರ್ತವೆ ಯಾವುದಕ್ಕೂ ಬೇಡ ಅಂತ ಹೇಳಲ್ಲ. ನಮಗೆ ಪೇಜಾರ ಮಠ ಆಶ್ರಯ ಕೊಟ್ಟಾಗಪ್ಪ, ಯಾರಿಗೂ ಪೇಜಾರು ಸ್ವಾಮೀಜಿ ನೀನು ಬರಬೇಡ ಅಂತ ಹೇಳಿದ್ದು ನನ್ನ ಜೀವಿತ ಕಾಲದಲ್ಲಿ, ನಾನು ಅಲ್ಲಿ ಇದ್ದಷ್ಟು ಕಾಲದಲ್ಲೂ ನಾನು ನೋಡಿಲ್ಲ. ಯಾರ್ಯಾರು ಬರ್ತಾರಲ್ಲ, ಜಾಗ ಇರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಿದ್ವಿ. ವಿಪುಲಾಶ್ರಯವ ನೀವ, ದೊಡ್ಡ ಮರ ಕೊಟ್ಟ ಹಾಗೆ ಆಶ್ರಯ. ನೋಡಿ ಮರ ಹೇಗೆ ಕೊಡುತ್ತೆ. ವಿಪುಲಾಶ್ರಯವ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜ ಮಾದೊಳ್ಪಿ ನಿಂಬಾಳ್ವವಲು. ಒಳ್ಳೆ ಫಲ ಕೊಡುತ್ತೆ, ಒಳ್ಳೆ ಹೂ ಕೊಡುತ್ತೆ, ಸತ್ತ ಮೇಲೆ ಕಟ್ಟಿಗೆ ಆಗತ್ತೆ. ಮರದ ಯೋಗ್ಯತೆ ನಮಗಿದೆಯಾ? ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ. ತರುವಾಗಿ ಮನೆಯೊಳಗ ಹೊರಗ ನೀ ಬೆಳೆಯುತ್ತಿರೆ ಪರಮ ಧರ್ಮವದೆಲವ ಮಂಕುತಿಮ್ಮ. ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ. ಮರದ ಬಗ್ಗೆ ಹೇಳ್ತಾರೆ, ಕೈಲಾದಷ್ಟು ನೆರಳು ಕೊಡುತ್ತೆ, ತಾನು ಸಾಯಲೂರು ನೆರಳು ಕೊಡುತ್ತೆ, ನಮ್ಮ ಮಾರ್ಗಾಯಾಸವನ್ನು ದೂರ ಮಾಡುತ್ತೆ, ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ. ಅದರಿಂದ ಅದರ ಹಾಗೆ ಮನೆ ಒಳಗಿದ್ರೂ ನೀನು ಮರವಾಗು, ಮನೆ ಹೊರಗಡೆ ಇದ್ದರೂ ಮರವಾಗು, ಒಟ್ಟಿಗೆ ಮರದಿಂದ ನೀನು ನೆರವಾಗುವುದನ್ನು ಕಲಿ. ಇದು ಪರಮಧರ್ಮ. ನಾನಿರುವಷ್ಟು ಕಾಲ ಬೇರೆಯವರಿಗೆ ಸಾಧ್ಯವಾದಷ್ಟು ಉಪಕಾರ ಮಾಡಿ ಅದರಿಂದ ನಾನು ಸಂತೋಷ ಪಡುವ ಹಾಗಿದ್ದರೆ ಅದು ಬದುಕು, ಇಲ್ದಿದ್ರೆ ಬದುಕಲ್ಲ. ಹೀಗೆ ಡಿ ವಿ ಜಿಯವರು ಪ್ರಕೃತಿಯ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ವೇದಾಂತಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ, ಅದನ್ನು ಹೇಗೇಗೋ ಅರ್ಥ ಮಾಡ್ತಾರೆ ಮಂದಮತಿಗಳು. ಹಾಗೆ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಅವ್ರಿಗೆ ಬಂದು ಅರ್ಥ ಮಾಡ್ತಾ ಹೋಗ್ತಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುಹು ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಒಂದು ಶ್ಲೋಕ, ಅದ್ಭುತವಾದ ಪದ್ಯ ಅದು. ಅದ್ಭುತವಾದ ಶ್ಲೋಕ. ಅಂದರೆ ಹೇಗೆ ಕರ್ಮ ಮಾಡಬೇಕು ನಾವು ಅಂತ. ಉಪನಿಷತ್ ಮತ್ತೊಂದು ಕಡೆ ಹೇಳುತ್ತೆ, ಕರ್ಮಸುಚ ಅಮೃತಂ ಅಂತ. ನಾವು ಮಾಡುವ ಕರ್ಮ ನಮಗೆ ಆನಂದ ಕೊಡುವ ಹಾಗಬೇಕು. ಆ ಕರ್ಮ ಮಾಡಿದ ಮೇಲೆ ಯಾವ ಫಲವನ್ನು ನಾವು ನಿರೀಕ್ಷೆ ಇಟ್ಕೋಬಾರ್ದು. ಆ ಕರ್ಮವೇ ನಮಗೆ ಆನಂದ ಕೊಡಬೇಕು. ಅದು ಕರ್ಮಸುಚ ಅಮೃತಂ ಅಂತ. ತಾನ್ಸೇನ ಅಕ್ಬರನ ಆಸ್ಥಾನದಲ್ಲಿ ಮಹಾ ಸಂಗೀತಗಾರ ಆಗಿದ್ದ. ತುಂಬ ಒಳ್ಳೆಯ ಸಂಗೀತ ಅವನದ್ದು. ಅವನು ಸಂಗೀತ ಹಾಡೋಕ್ಕೆ ಶುರು ಮಾಡಿದರೆ ದೀಪಗಳು ಉರಿಲಿಕ್ಕೆ ಶುರು ಮಾಡ್ತಿದ್ದ, ಹತ್ಕೊಂಡು ಉರಿತಾ ಇದ್ವಂತೆ, ಸುಮ ಅರಳುತ್ತಾ ಇದ್ವಂತೆ, ಮೋಡ ಮಳೆ ಸುರಿಸ್ತಾ ಇದ್ವಂತೆ. ಜನ ಹಾಗೆ ಮಾತಾಡ್ತಿದ್ರು, ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದ ರಾಗದಲ್ಲಿ. ಒಂದು ಸಲ ಅಕ್ಬರ್ ಕೇಳಿದ್ನಂತೆ, ನಿಮ್ಮ ಹಾಡು ಬಹಳ ಚೆನ್ನಾಗಿದೆ, ಸೊಗಸಾಗಿದೆ, ಆದರೆ ನಿಮಗಿಷ್ಟು ಚೆನ್ನಾಗಿ ಕಲಿಸಿದಾರಲ್ಲ, ಆ ಗುರುವನ್ನು ನಾವು ನೋಡಬೇಕು, ಗುರುವಿನ ಹಾಡನ್ನು ಕೇಳಬೇಕು ಅಂತ ಆಸೆ ಆಗಿದೆ ಅಂತ ಅವ್ರನ್ನ ಅರಮನೆಗೆ ಕರೆಸು ಅಂತ ಹೇಳಿದ್ರಂತೆ. ಆಗ ತಾನ್ಸೇನ್ ಹೇಳ್ದ, ಇಲ್ಲ ಇಲ್ಲ, ಆ ಗುರುಗಳವರು ಅಲ್ಲೇ ಇರೋರವರು, ಈ ಅರಮನೆಗೆಲ್ಲ ಬಂದು ಹಾಡಲ್ಲ ಅವರು, ಅವ್ರ ಹಾಡು ಕೇಳ್ಬೇಕಾದ್ರೆ ನಾವೇ ಅಲ್ಲಿಗೆ ಹೋಗಬೇಕು ಅಂತ. ಸರಿ, ಒಂದು ದಿವಸ ಮುಹೂರ್ತ ನಿಶ್ಚಯ ಮಾಡ್ಕೊಂಡು ಇಬ್ಬರು ಹೋದರು. ಯಮುನಾ ನದಿಯ ತೀರದ ಮೇಲೆ ಕೂತ್ಕೊಂಡಿದ್ದಾರೆ.
ಪ್ರಾತಃ ಸಂಧ್ಯಾವಂದನ ಇತ್ಯಾದಿ ಕೆಲಸಗಳನ್ನು ಮುಗಿಸಿದ್ದಾರೆ. ಒಂದು ಮರದ ಕೆಳಗಡೆ ಆ ಕುಟೀರದ ಪಕ್ಕದಲ್ಲಿ ಕೂತ್ಕೊಂಡು ಹಾಡಕ್ಕೆ ಶುರು ಮಾಡಿದ್ರಂತೆ. ಹಾಡಿದ್ರು. ಆ ಹಾಡುವಾಗ ಪಕ್ಷಿಗಳೆಲ್ಲ ಬಂದು ಕಲರವ ಧ್ವನಿಯಿಂದ ಆ ಹಾಡಿಗೆ ಇಂಪನ್ನು ಸೇರಿಸಿದುವಂತೆ. ಗಾಳಿ ಲಯವನ್ನು ಹಾಡ್ತಂತೆ. ಇನ್ನು ಯಮುನಾ ನದಿಯ ತರಂಗಗಳು ನರ್ತನ ಮಾಡಲಿಕ್ಕೆ ಶುರು ಮಾಡಿದ್ವಂತೆ. ಹಾಗೆ ಹಾಡಿ ಭಾವ ಸಮಾಧಿಸ್ಥರಾಗಿಬಿಟ್ರು. ಸ್ವರ ನಿಂತು ಹೋಯ್ತು. ಆಗ ಅಕ್ಬರ ಮತ್ತು ತಾನ್ಸೇನ್ ಹೊರಟರಂತೆ. ಹೊರಡುವಾಗ ದಾರಿಯಲ್ಲಿ ಹೇಳಿದ್ನಂತ ಅಕ್ಬರ್, ತಾನ್ಸೇನ್ಜಿ, ನಿಮ್ಮ ಗುರುಗಳ ಹಾಡನ್ನು ಕೇಳಿದಾಗ ನಿಮ್ಮ ಹಾಡುಗಳು ನೀರಸ ಅಂತ ಅನಿಸ್ತು ಅಂತ. ನೀವು ಹೇಳೋದು ಸತ್ಯ ಅಂದ ತಾನ್ಸೇನ್. ಸತ್ಯ ಸ್ವಾಮಿ, ಯಾಕೆ ಗೊತ್ತಾ, ನಮ್ಮ ಗುರುಗಳು ಹರಿದಾಸರು, ಹರಿಗಾಗಿ ಹಾಡ್ತಾರೆ, ಅಲ್ಲದೆ ತಮ್ಮ ಆತ್ಮಾನಂದಕ್ಕಾಗಿ ಹಾಡ್ತಾರೆ. ನಾನು ನಿಮಗಾಗಿ ಹಾಡೋದು, ಸಂಬಳಕ್ಕಾಗಿ ಹಾಡ್ತೀನಿ. ಯಾರು ವೇತನ ತಗೊಂಡು ಫಲಾಕಾಂಕ್ಷಿಯಾಗಿ ಹಾಡ್ತಾರೆ ಅವ್ರದ್ದೆಲ್ಲ ಹಾಡಿ ಇಷ್ಟೇ ಕತೆ. ಆತ್ಮಾನಂದಕ್ಕಾಗಿ ಹಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಎಷ್ಟು ಅದ್ಭುತ. ಅದನ್ನೆಲ್ಲ ನಮ್ಮ ಕೆಲವರು ಅಜ್ಞಾನಿಗಳು ಹೇಗೆ ಪ್ರದರ್ಶನ ಮಾಡ್ತಾರೆ, ಶೋಷಣೆ ಹುಟ್ಟಿದ್ದೇ ಆ ಶ್ಲೋಕದಿಂದ ಅಂತೆ. ಭಗವದ್ಗೀತೆ ಶೋಷಣೆ ಮಾಡುವಂಥ ಕಾವ್ಯ ಅಂತ ಅರ್ಥ ಮಾಡ್ಕೊಂಡ್ರಲ್ಲ. ಕೆಲಸ ಮಾಡು, ಅದರ ಫಲವನ್ನು ನಿರೀಕ್ಷೆ ಇಟ್ಕೋಬೇಡ ಅಂದರೆ ಕೆಲಸ ಮಾಡು, ಸಂಬಳ ಕೇಳಬೇಡ ಅಂತ ಅರ್ಥ ಅಂತೆ. ಅವಾಗೆಲ್ಲಿತ್ತು ಆ ಸಂಬಳ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರಷ್ಟೇ. ಅಂದರೆ ನೋಡಿ, ನಾವೇ ಉದಾಹರಣೆ, ಒಂದು ಗಿಡ ನೆಡೋಣ, ನಾವು ಯಾವುದು ಗುಲಾಬಿ ಗಿಡನೋ ಮಲ್ಲಿಗೆ ಗಿಡ ನೆಡ್ತೇವೆ. ನೆಡುವಾಗ ಅದರ ಹೂವು ನನಗೇ ಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ನೆಟ್ಟರೆ, ಅಕಸ್ಮಾತ್ ಯಾರಾದರೂ ಆ ಹೂ ಬಿಡುವ ಕಾಲಕ್ಕೆ ಯಾರೋ ಕದ್ಕೊಂಡು ಹೋದ್ರು ಅಂದರೆ ಶಾಪ ಹಾಕ್ತೀವಿ ನಾವು. ಎಷ್ಟು ಬೇಜಾರಾಗುತ್ತಲ್ವಾ? ನೆಡುವಾಗಲೇ ಯಾರಿಗಾದರೂ ಆಗಲಿ ಯಾವುದೋ ರೂಪದಲ್ಲಿ ಕೃಷ್ಣನ ತಲೆ ಮೇಲೆ ಬಂದರೆ ಆಯ್ತಪ್ಪ ಅಂತ ಇಟ್ಕೊಂಡು ಮಾಡಿ, ಅವತ್ತು ಕದ್ಕೊಂಡು ಹೋಗ್ಲಿ, ಕೃಷ್ಣನ ತಲೆಗೆ ಹೋಯ್ತಪ್ಪ, ಖುಷಿ ಆಯಿತು ಅಂತ. ನಿರೀಕ್ಷೆ ನೋಡಿ ಎಷ್ಟು ನಮಗೆ ಡಿಸಪಾಯಿಂಟ್ ಮಾಡೋದಿದೆಯಲ್ಲ, ಅದು ನಮಗೆ ಫಲವನ್ನು ಅಪೇಕ್ಷೆ ಮಾಡಿಕೊಂಡು ನಾವು ಕೆಲಸ ಮಾಡಿದರೆ ನಮಗೆ ನಿರಾಶೆ ಕಾದಿದೆ. ಅದಕ್ಕೆ DVG ಭಾಳ ಚೆನ್ನಾಗಿ ಹೇಳ್ತಾರೆ. ಅದನ್ನೇ ನೋಡಿ, ಕರ್ಮಣ್ಯೇವಾಧಿಕಾರಸ್ಥೆ ಆ ಪದ್ಯದ ಸಾರ. ಈಶಾವಾಸ್ಯೋಪನಿಷತ್ತು ಒಂದೊಂದು ಉಪನಿಷತ್ತಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜೀಥ ಮಾ ಗೃಧಃ ಕಸ್ಯ ಸಿದ್ಧನಂ ಅಂತ ಅದರ ಶ್ಲೋಕ. ಇಡೀ ಜಗತ್ತು ಭಗವಂತನ ಅಧೀನವಾದದ್ದು ಅಂತ ಸಾರ ಅದು. ಅದನ್ನೆರಡನ್ನೂ ಸೇರಿಸಿ DVG ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಎಲ್ಲವನ್ನೂ ಸೇರಿಸ್ತಾರೆ, ಎಲ್ಲರಿಗೂ ಅರ್ಥ ಆಗುವ ಹಾಗೆ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ, ಅಂದಿನ ಕೆಲಸ ಸಂದನಿ ತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ, ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ. ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲು ಕಡ್ಡಿ ಎಂಬ ನುಡಿಬೇಡ, ಹೀನಮಾವುದು ಮಿಲ್ಲ ಜಗದ ಗುಡಿಯೂಳಿಗದಿ, ತಾಣ ನಿನಗಿಹುದಲ್ಲಿ ಮಂಕುತಿಮ್ಮ. ಕೆಲಸದ ಬಗ್ಗೆ, ಕೆಲಸದ ಪಾವಿತ್ರ್ಯದ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು. ಏನು ಭಗವಂತ ನಿನ್ನ ಕೆಲಸ ಕೊಟ್ಟಿದ್ದಾನೆ, ಮನಸ್ಸಿಟ್ಟು ಮಾಡು, ಅದರೊಳಗೆ ಕಳ್ತನ ಬೇಡ. ಫಲ ಕೊಡೋದವನು. ನೀನು ಮಾಡಿದ ಕೆಲಸವೇ ಸರಿಯಾಗಲ್ಲ ಅಂದರೆ ಫಲ ಕೇಳುವ ಅಧಿಕಾರ ನಮಗಿದೆಯಾ? ಮಾಡು ಕೆಲಸ ಮಾಡ್ತಾ ಇರು, ಭಗವಂತ ನೋಡ್ಕೋತಾನೆ. ಈ ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿಬಿಟ್ರೆ ಅದೇ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಪದ್ಯದ ಸಾರ ಅದು. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು. ಸಣ್ಣ ಕೆಲಸ ಅಂತ ತಿರಸ್ಕಾರ ಮಾಡಬೇಡ, ಮನಸ್ಸಿಟ್ಟು ಮಾಡು. ಯಾರು ಸಣ್ಣ ಕೆಲಸವನ್ನು ಅಚ್ಚುಕಟ್ಟ ಮಾಡ್ತಾರೆ, ಮುಂದೆ ದೊಡ್ಡ ಕೆಲಸಕ್ಕೆ ಅರ್ಹತೆ ಅಲ್ಲಿಂದಲೇ ಸಿಕ್ಬಿಡುತ್ತೆ. ಯಾರು ಸಣ್ಣ ಕೆಲಸನೂ ಮಾಡೋಕ್ಕೆ ಬರಲ್ವೋ, ಒಬ್ಬ ಇಂಟರ್ವ್ಯೂಗೆ ಹೋಗಿದ್ದಂತೆ ಒಬ್ಬ ಹುಡುಗ. ಅವನಿಗೆ SLC ಪಾಸ್ ಆಗಿತ್ತು, ಅದು ಅಟೆಂಡರ್ ಪೋಸ್ಟು ಏನೋ ಆಗಬೇಕಾಗಿತ್ತು. ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು, ಇಲ್ಲಪ್ಪ ನಿನ್ನ ಮಾರ್ಕ್ಸ್ ಸಾಕಾಗಲ್ಲ, ನಿನ್ನ ಕೆಲಸ ಕೊಡೋಕ್ಕೆ ಬರಲ್ಲ ಅಂತ ವಾಪಸ್ ಕಳಿಸಿದ್ರಂತೆ. ವಾಪಸ್ ಕಳಿಸ್ಬೇಕಾದ್ರೆ ಹುಡುಗ ಏನು ಮಾಡ್ದ, ಆ ಟೇಬಲಿಂದ ಕೆಳಗಡೆ ಒಂದು ಗುಂಡು ಪಿನ್ ಬಿದ್ದಿತ್ತಂತೆ. ಆ ಗುಂಡು ಪಿನ್ನನ್ನು ಎತ್ತಿ ತಗೊಂಡೋಗಿ ಅದ್ರಲ್ಲಿ ಟೇಬಲ್ ಎಲ್ಲಿಡಬೇಕು ಅಲ್ಲಿ ಇಟ್ಟು ಮತ್ತೆ ಹೋದನಂತೆ. ಅವನು ಬಾಗಿಲು ದಾಟ್ಲಿಲ್ಲ ಅಷ್ಟೊತ್ತಿಗೆ ಬಾರಪ್ಪ ಅಂದ್ರಂತೆ, ನಿನಗೆ ನಾಳಿಂದ ಕೆಲಸಕ್ಕೆ ಬಾ, ನಿನ್ನ ಕೆಲಸ ಇದೆ ಅಂತ. ಸಣ್ಣ ಕೆಲಸ ಅಂದರೆ, ಸಣ್ಣ ಕೆಲಸದ ಒಬ್ಬ ವ್ಯಕ್ತಿಯ ಯೋಗ್ಯತೆ ಗೊತ್ತಾಗುತ್ತೆ. ಒಂದು ಗುಂಡು ಪಿನ್ನು ವೇಸ್ಟ್ ಮಾಡಲ್ಲ ಅಂದರೆ ಆ ಅಟೆಂಡರ್ ಪೋಸ್ಟಿಗೆ ಅವನಲ್ಲದೆ ಇನ್ಯಾರಿದ್ದಾರೆ ಫಿಟ್ಟು. ನೋಡಿ, ಈ ಥರ ಸಣ್ಣ ಕೆಲಸ ನಮ್ಮನ್ನು ಮೇಲೆತ್ತುತ್ತೆ, ಭಾಳ ಮೇಲೆತ್ತಕ್ಕೆ ಸಾಧ್ಯ ಇದೆ. ನಾನು ಇಲ್ಲಿ ಬಡಿಸ್ತಾ ಇದ್ದೆ, ಇಲ್ಲಿ ಆ್ಯಕ್ಚುಲಿ ಕೊಟ್ಟಾರದಲ್ಲಿ. ಆ ವಿದ್ಯಾಧೀಶ ತೀರ್ಥರು ಅವಾಗ
ನಮಗೆ ಅವರು ಓದ್ತಾ ಇರಬೇಕಾದ್ರೆ ಅವರು ಮಲಗಿದ ಮೇಲೆ ನಂಗೆ ಪುಸ್ತಕ ಕೊಡೋರು. ರಾತ್ರಿ ಎಲ್ಲ ಓದ್ತಾ ಇದ್ದೆ ನಾನು. ಓದಬೇಕಾದ್ರೆ ರಂಗನಾಥ್ ಮಿಶ್ರಾ ಅಂತ ಒರಿಸ್ಸಾದಿಂದ ಬಂದಿದ್ದರು. ಅವರು ಚೀಫ್ ಜಸ್ಟಿಸ್ ಆಫ್ ಕಟಕ್ಕಲ್ಲಿದ್ದರು. ಅವರು ಸುಮ್ಮನೆ ಸಂಸ್ಕೃತಲ್ಲಿ ಮಾತಾಡ್ತಾ ಇದ್ದೆ, ಇಂಗ್ಲೀಷಲ್ಲಿ ಮಾತಾಡಿದೆ. ಅವ್ರ ಹೆಂಡತಿ ಸುಮಿತ್ರಾ ಬಾಯಿ ಅಂತ ಅವ್ರು ಹಿಂದಿಲೂ ಮಾತಾಡಿದೆ, ಎಲ್ಲ ಕಲ್ತಿದ್ದೆ, ಮಾತಾಡ್ತಿದ್ದೆ. ಖುಷಿ ಆಗ್ಬಿಡ್ತು ಅವರಿಗೆ. ನಮ್ಮೂರಿಗೆ ಬಾ ಅಂತ ಕರೆದ್ರು. ಅವರೆಲ್ಲಿ ಸುಮ್ಮನೆ ಹೇಳ್ತಾರೆ ಅಂತ ಪರೀಕ್ಷೆ ಆದಮೇಲೆ ಬರ್ತೀನಿ ಅಂದೆ. ಪರೀಕ್ಷೆ ಆದ ತಕ್ಷಣ ಲೆಟರ್ ಬರಿ ಅಂತ ಹೇಳಿದ್ರು. ಲೆಟರ್ ಬರೆದಿದ್ದೆ. ತಕ್ಷಣ ಅವರು ರೈಲ್ವೆ ಟಿಕೆಟ್ ಕೊಟ್ಟು ಕಳಿಸ್ಬಿಟ್ಟು ನನ್ನನ್ನು ಕರೆಸ್ಕೊಂಡು ಒಬ್ಬರೇ ಹೋಗಿದ್ದೆ ಒರಿಸ್ಸಾಕ್ಕೆ. ಆಮೇಲೆ ಅವರು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆದರು, ಆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿದ್ದರು. ಕೊನೆವರೆಗೂ ಅವರ ಸಂಪರ್ಕ ಇತ್ತು. ಬರೀ ಸಂಸ್ಕೃತದಲ್ಲಿ ಒಂದು ಮಾತಾಡಿದ್ದಕ್ಕೆ ಎಷ್ಟೆಲ್ಲ ನಮ್ಗೆ ಅವಕಾಶ ಸಿಕ್ತು ಅಂತ ನಾನು ಅದಕ್ಕೋಸ್ಕರ ಈ ರಜತ ಪೀಠಪುರವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆಲ್ಲ ರೀತಿಯಲ್ಲೂ ರಜತ ಕೊಟ್ಟಿದೆ. ಅದು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ. ಸಣ್ಣ ಕೆಲಸ ನಮ್ಮಲ್ಲೆಲ್ಲ ಅಚ್ಚುಕಟ್ಟಾಗಿ ಮಾಡೋದು ಕಲ್ಪನೆ. ಜೊತೆಗೆ ಆ ಕೆಲಸಕ್ಕೇನು ಪ್ರತಿಫಲ ಸಿಗುತ್ತೋ ಖಂಡಿತ ಸಿಗುತ್ತೆ ಪ್ರಾಮಾಣಿಕವಾಗಿ ಮಾಡಿದರೆ. ಆ ಪ್ರತಿಫಲ ಭಗವಂತನ ಪ್ರಸಾದ ಅಂತ ಗೊಣಗಾಟ ಮಾಡದೆ ಊಟ ಮಾಡು. ನಾವು ಮಾಡ್ತೇವಾ? ಬೇರೆಯವ್ರದ್ದೊಂದು ಕೆಲಸ ಹೋಲಿಸ್ತೀವಿ ನಾವು. ಅವರಿಗೆಲ್ಲ ಹೆಲಿಕಾಪ್ಟರ್ ತಿರುಗ್ತಿದ್ದಾರೆ, ಅವ್ರ ಕಾರಲ್ಲಿ ಓಡಾಡ್ತಿದ್ದಾರೆ. ನಮಗೆ ಕಾಲ್ಗಟ್ಟಿ ಕೊಟ್ಟಿದ್ದಾನಲ್ಲ ಭಗವಂತ, ಅದ್ರ ಬಗ್ಗೆ ನೋಡ್ತೀವ? ಕಾರಲ್ಲಿ ಹೋಗೋರದ ಅವಸ್ಥೆ ನೋಡಿ. 1-2 ಹೆಜ್ಜೆ ನಡೆದ ತಕ್ಷಣ ಅವ್ರಿಗೆ ಮಂಡಿ ನೋವು ಶುರುವಾಗುತ್ತೆ. ಆದರೆ ನಮಗೆ ಕಾಲು 4-5 ಕಿಲೋಮೀಟರ್ ನಡೆದ್ರು ಏನಾಗಲ್ಲ. ಭಗವಂತ ನಮಗೆ ಕೊಟ್ಟಿದ್ದನ್ನು ನೋಡಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂದರೆ, ಬರದಿಹುದರಿಣಿಕೆಯಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಪಾರೆನೆಂಬುದನು ಬಿಡು, ಹರುಷಕಿದು ದಾರಿಯೆಲೋ ಮಂಕುತಿಮ್ಮ. ನೋಡಿ, ಪ್ರತಿಯೊಬ್ಬರಿಗೂ ಬೇಕಲ್ಲ ಇದು. ಬರದಿಹುದರಿಣಿಕೆಯಲಿ ಬಂದಿಹುದ ಮರೆಯದಿರು. ಬರದೇ ಇದ್ರ ಕಡೆಗೆ ಗಮನ ಕೊಡಬೇಡ. ಏನು ಭಗವಂತ ಕೊಟ್ಟಿದ್ದಾನ ಅದನ್ನು ನೋಡ್ಕೊಂಡು ಸಂತೋಷ ಪಟ್ಕೋ. ಎಲ್ಲರೂ ಖಾಲಿ ಮಾಡ್ಕೊಂಡು, ಲಗೇಜ್ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ವಾ? ಎಷ್ಟಾದರೂ ಕೊಟ್ಟಿರಲಿ. ಕೆಲವರು 650 ಕೋಟಿ 1000 ಕೋಟಿ ಮಾಡಿಟ್ಟಿದ್ದಾರಲ್ಲ, ಹೋಗುವಾಗ 1 ಕೋಟಿ ಅಲ್ಲ 1 ಪೈಸೆ ತೊಗೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅದನ್ನು? 4 ಜನರಿಗೆ ಸೇರಬೇಕಾದನ್ನು ನಾನು ಒಬ್ಬನೇ ಯಾಕೆ ಅನುಭವಿಸಬೇಕು ಅಂತ ಯೋಚನೆ ಮಾಡಬೇಕು ನಾವು. ಹಂಚಬೇಕು. ಗಾಳಿ ಭಗವಂತ ಹೇಗೆ ಹಂಚುತ್ತಾನೆ ನೋಡಿ. ಇಷ್ಟೆಲ್ಲ ಸುತ್ತಮುತ್ತಲು ಗಾಳಿ ಇದೆಯಲ್ಲ, ನಮ್ಗೆ ಇಷ್ಟೆಲ್ಲ ಗಾಳಿ ಇದ್ದರೂ ಭಗವಂತ ಮೂಗಿನಲ್ಲಿ ಒಂದು ಸಣ್ಣ 2 ರಂಧ್ರ ಕೊಟ್ಟಿದ್ದಾನಷ್ಟೇ. ಅಷ್ಟೇ ನಿನ್ನ ಯೋಗ್ಯತೆ, ಅಷ್ಟು ಮಾತ್ರ ನಿನಗೆ ಸಾಕು, ಅಷ್ಟು ಮಾತ್ರ ನಾವು ಉಪಯೋಗಿಸ್ಬೇಕಲ್ವಾ. ಬಯಲಿದ್ದ ಗಾಳಿಯೆಲ್ಲ ನನಗೆ ಬೇಕು ಅಂದರೆ ಹೇಗೆ ಸಾಧ್ಯ? ಕೆರೆಲಿದ್ದ ನೀರೆಲ್ಲ ನನಗೆ ಬೇಕು ಅಂದರೆ ಹೇಗೆ ಸಾಧ್ಯ? ನಮಗೆಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕಲ್ಲ. ಹಾಗೆ ಸಂಪತ್ತು ಕೂಡ ಭಗವಂತ ನಮಗೆಷ್ಟು ಕೊಡ್ತಾನೋ ಅದು ಭಗವಂತ ಕೊಟ್ಟಿದ್ದು ಅಂತ ತೃಪ್ತಿಯಿಂದ ಇದ್ದುಬಿಟ್ರೆ ಎಷ್ಟು ಸಂತೋಷ. ಬರದೇ ಇದ್ರ ಕಡೆಗೆ ಬೇರೆಯವ್ರನ್ನ ಕಂಪೇರ್ ಮಾಡ್ತೀವಿ ನಾವು. ಯಾಕೆ ಕಂಪೇರ್ ಮಾಡಬೇಕು? ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಯೋಚನೆ ಮಾಡ್ಬೋದಲ್ವಾ. ಒಂದು ಗುಬ್ಬಿ ಮರದ ಮೇಲೆ ಗೂಡು ಕಟ್ಕೊಂಡಿತ್ತಂತೆ. ಮಾವಿನ ಮರ 10 ವರ್ಷದಿಂದ ಫ್ರೀಯಾಗಿ ಅದೇನೂ ಕೇಳದೆ ಮರ ಕೊಟ್ಟಿತ್ತು ಆಶ್ರಯ. ತುಂಬ ಪ್ರೀತಿಯಿಂದ ಪ್ರತಿ ವರ್ಷ ಗೂಡು ಕಟ್ತಾ ಇತ್ತು ಅದು. ಹಕ್ಕಿಗಳನ್ನು ನೋಡಿ, ಆತ್ಮಾಭಿಮಾನಿಗಳಿಗೆ ಒಳ್ಳೆ ಉದಾಹರಣೆ ಅವು. ಪ್ರತಿ ದಿವಸ ಹಳೆ ಗೂಡಿಗೆ ಬಂದು ಸೇರ್ಕೊಳ್ಳಲ್ಲ ಅವು. ಮನುಷ್ಯ ಮಾತ್ರ ನಮ್ಮ ಮುತ್ತಾತ ಕಟ್ಟಿದ್ದು ಮನೆ ಅಂತ ಗಂಟು ಹೊಡ್ಕೊಂಡು ಗೂಟ ಹೊಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾವು. ನಾವೇನೂ ಮಾಡಲ್ಲ. ಆದರೆ ಪಕ್ಷಿಗಳನ್ನು ನೋಡಿ ಪ್ರತಿ ವರ್ಷ ಹೊಸ ಗೂಡು ಕಟ್ತವೆ, ಮೊಟ್ಟೆ ಇಡುತ್ತೆ. ಹಕ್ಕಿ ರೆಕ್ಕೆ ಬಲಿತವರಿಗೆ ಮಾತ್ರ ಗೂಡು, ಆಮೇಲೆ ಹಾರಿಸಿಬಿಡುತ್ತೆ, ತಾನೂ ಬಿಟ್ಟು ಹೊರಟು ಬಿಡುತ್ತೆ. ಮುಂದಿನ ವರ್ಷ ಫ್ರೆಶ್ ಗೂಡೆ. ಹಳೆ ಗೂಡು ಪಕ್ಕದಲ್ಲಿ ಇಡೀ ತಾನು ಗೂಡು ಕಟ್ಟುವಾಗ 1 ಕಡ್ಡಿ ಹಳೆ ಗೂಡಿಂದ ತೊಗೊಳ್ಳಲ್ಲ. ಅದು ಎಷ್ಟು ಆತ್ಮಾಭಿಮಾನ ಬದುಕುತ್ತೆ ಅದು. ಅವುಗಳಿಂದ ನಾವು ಕಲಿಯೋದು ಬೇಕಾದಷ್ಟು ಇರುತ್ತೆ. ಸರಿ, ಈ ಮಾವಿನ ಮರದಲ್ಲಿ 10 ವರ್ಷದಿಂದ ಗೂಡು ಕಟ್ಕೊಂಡಿತ್ತು, ಎಲ್ಲ ಆಶ್ರಯ ಇತ್ತು. ತುಂಬ ಮಾವಿನ ಬಗ್ಗೆ ತುಂಬ ಅದಕ್ಕೆ ಅನುಕಂಪ ಜಾಸ್ತಿ, ಕೃತಜ್ಞತೆ ಇತ್ತು. ಒಂದು ಸಲ ಕಾಡಿಗೆ ಬೆಂಕಿ ಬಿತ್ತು. ಬೆಂಕಿ ದೂರದಿಂದ ಹರ್ಕೊಂಡು ಬರ್ತಾ ಇದೆ. ಬೆಳಗ್ಗೆ ಎದ್ದು ನೋಡುತ್ತೆ ಗುಬ್ಬಿ, ಬೆಂಕಿ ಬೀಳ್ತಾ ಇದೆ. ಪಾಪ ಊರ ಜನರೆಲ್ಲ ಬೆಂಕಿ ಆರ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಂಡೆ ತೊಗೊಂಬಂದಿದ್ದಾರೆ, ಪೈಪ್ ತೊಗೊಂಬಂದಿದ್ದಾರೆ, ಎಲ್ಲ ತೊಗೊಂಬಂದಿದ್ದಾರೆ, ಆದರೂ ಆರ್ತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅನಿಸ್ತಂತೆ ಗುಬ್ಬಿಗೆ, ಮಾವಿನ ಮರ 10 ವರ್ಷ ನನಗೆ ಆಶ್ರಯ ಕೊಟ್ಟಿದೆ, ಬೆಂಕಿ ಹರಿದು ಬಂದು ಮಾವಿನ ಮರನೂ ಸುಟ್ಟು ಹಾಕ್ಬಿಡುತ್ತೆ. ನಾನೇನೋ ಹಾರಿಕೊಂಡು ನನ್ನನ್ನು ರಕ್ಷಣೆ ಮಾಡ್ಬೋದು, ನನಗೆ 10 ವರ್ಷ ನನಗೆ ಆಶ್ರಯ ಕೊಟ್ಟಿದ್ದಿಲ್ಲ, ಇದಕ್ಕೇನಾದ್ರು ಮಾಡಬೇಕು ಅಂತ ತಕ್ಷಣ ಯೋಚನೆ ಮಾಡಿ ಒಂದು ಕೆರೆಗೆ ಹೋಗಿ ಕೊಕ್ಕನ್ನು ಅದ್ದಿ ತಂದು ಬೆಂಕಿಗೆ ಹಾಕ್ತಾ ಇದೆ. ಒಂದೊಂದೇ ಡ್ರಾಪ್. ಸಾಯಂಕಾಲದವರೆಗೂ ಹಾಕ್ತು. ಬೆಂಕಿ ಆರಲಿಲ್ಲ. ಪಕ್ಕದಲ್ಲಿ ಬಂದು ಕೂತ್ಕೋತಂತೆ ಗೂಡಿನ ಪಕ್ಕ. ಅಲ್ಲೊಂದು ಮಂಗ ಕೂತ್ಕೊಂಡಿತ್ತಂತೆ. ಕೇಳ್ತಂತೆ, ನಿನಗೆ ತಲೆ ಸರಿ ಇದೆಯಾ ಅಂತ. ಯಾಕಣ್ಣ ಅಂತು. ಅಲ್ಲ, ಅಲ್ಲಿ ಪೈಪಲ್ಲಿ ಹಂಡೆಯಲ್ಲಿ ನೀರೆಲ್ಲ ಹಾಕ್ತಾ ಇದ್ದಾರೆ, ಅದಾದರೂ ಅರ್ಥ ಇಲ್ಲ. ನೀನು ಆಫ್ಟರ್ ಆಲ್ ಒಂದೊಂದು ಡ್ರಾಪ್ ತೊಗೊಂಡು ಹೋಗ್ಬಿಡ್ತೀಯಲ್ಲ, ಅರ್ಥ ನಿನಗೆ ಬುದ್ಧಿ ಇದೆಯಾ, ಯಾಕಂತ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಹೇಳ್ತಂತೆ ಗುಬ್ಬಿ, ಅದಕ್ಕೆ ನಿಂಗೆ ಮಂಗಣ್ಣ ಅಂತ ಹೇಳೋದು, ಒಳಗಡೆ ಬುದ್ಧಿ ಬೆಳೆದಿಲ್ಲಪ್ಪ ನಿನಗೆ ಅಂತ. ಯಾಕೆ ಅಂತ ಕೇಳ್ತಂತೆ. ಏನಿಲ್ಲ, ನನಗೆ 10 ವರ್ಷ ಆಶ್ರಯ ಕೊಟ್ಟಿದೆ ಮರ, ನಾನೇನೂ ಮಾಡೋಕ್ಕಾಗಲ್ಲ.
ನನಗೆ ಗೊತ್ತು, ನಾನು ಹಾಕಿದ ನೀರಿನಿಂದ ಆ ಬೆಂಕಿ ಆರಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನ ಆತ್ಮಸಾಕ್ಷಿ ಒಪ್ಪಬೇಕಲ್ಲ, ಅದಕ್ಕೆ ಕೆಲಸ ಮಾಡಿದೆ. ಇನ್ನೊಂದು ವಿಚಾರ ಇದೆ, ಭಗವಂತ ಈ ಜಗತ್ತಿಗೆ ಕಳಿಸ್ಬೇಕಾದ್ರೆ 2 ಗುಂಪು ಮಾಡಿ ಕಳಿಸಿರ್ತಾನೆ. ಒಂದು ಬೆಂಕಿ ಹಚ್ಚುವವರ ಗುಂಪು, ಇನ್ನೊಂದು ಬೆಂಕಿ ಆರಿಸುವರ ಗುಂಪು. ಕೊನೆ ಪಕ್ಷ ನಾನು ಹಾಕಿದ ಬೆಂಕಿ, ಆ ಬೆಂಕಿ ನೀರಿನಿಂದ ಬೆಂಕಿ ಆರದೇ ಇದ್ರೂ ತೊಂದರೆ ಇಲ್ಲ, ಕೊನೆ ಪಕ್ಷ ಭಗವಂತ ನನ್ನನ್ನು ಬೆಂಕಿ ಆರಿಸುವರ ಗುಂಪಿಗೆ ಸೇರಿಸ್ತಾನಲ್ಲ, ಅಷ್ಟೇ ಸಾಕು ಅಂತ. ಆ ಗುಬ್ಬಿ ಎಷ್ಟು ಚೆನ್ನಾಗಿ ಸ್ಪಂದಿಸ್ತು ನೋಡಿ. ಅದಕ್ಕೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಕೇಡುಗಳು ಬೇಕಾದಷ್ಟು ಇರ್ತವೆ, ನಮಗೆ ಕಾಣದೇ, ಅದು ಒಳ್ಳೇದು ಕಾಣದೇ ಇಲ್ಲ. ಯಾಕೆಂದರೆ ಒಳ್ಳೆಯದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಡ. ಪೆಪ್ಸಿ ಕೋಲಾಗಳಿಗೆ ಅಡ್ವರ್ಟೈಸ್ಮೆಂಟ್ ಬೇಕು, ಹಾಳಾಗೋಕ್ಕೆ ಎಷ್ಟು ಬೇಕೋ ಅಷ್ಟು ಉಂಟು ಅದರಲ್ಲಿ. ಆದರೆ ಎಳನೀರಿಗೆ ಅಡ್ವರ್ಟೈಸ್ ಬೇಕಾ? ಮಜ್ಜಿಗೆ ಅಡ್ವರ್ಟೈಸ್ಮೆಂಟ್ ಬೇಕಾ? ಒಳ್ಳೆಯ ವಸ್ತುಗಳಿಗೆ ಪ್ರಚಾರ ಬೇಡ, ಒಳ್ಳೆಯ ವಸ್ತುಗಳಿಗೆ ಒಳ್ಳೆಯತನವೇ ಪ್ರಚಾರ. ನಾವು ಮಾರು ಹೋಗಿಬಿಡ್ತೀವಿ ಟಿ ವಿ ಎಲ್ಲ ನೋಡಿಕೊಂಡು, ಹಾಗಂತೆ ಹೀಗಂತ. ಕೊನೆಗೆ ಅದೇನೋ ಫೇರ್ ಆ್ಯಂಡ್ ಲವ್ಲಿ 7 ದಿವಸಕ್ಕೆ ಬಿಳಿ ಆಗಿಬಿಡ್ತಾರೆ ಅಂತ ಹಚ್ಚಿ ನೋಡಿ ಎಮ್ಮೆ ಕರುಗೆ. 1-2 ತಿಂಗಳಾದರೂ ಅಲ್ಲ, 6 ತಿಂಗಳಾದರೂ ಅದೇನು ಬಿಳಿ ಆಗಲ್ಲ, ಗೊತ್ತಿದೆ ನಮಗೆ, ಆದರೂ ಬಲಿ ಬೀಳ್ತೀವಿ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಕೇಡುಗಳ ಸಮೂಹದಲ್ಲಿ ಒಳ್ಳೆಯದನ್ನು ಗುರುತಿಸಪ್ಪ. ಬರದಿಹುದರೆಣಿಕೆಯಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿಯಲೋ ಮಂಕುತಿಮ್ಮ. ಏನು ಭಗವಂತ ಕೊಟ್ಟಿದ್ದಾನೋ ಅದು ಭಾಗ್ಯ ಅಂತ ತಿಳ್ಕೊ, ಬರೆದಿದ್ದ ಕಡೆಗೆ ಯೋಚನೆ ಮಾಡಬೇಡ. ಇದೇ ಆನಂದಕ್ಕೆ ಮೂಲ ರಹದಾರಿ. ಆನಂದ ಬೇಕಾ ನಮಗೆ? ಇಂಥದ್ದೆಲ್ಲ ಆಶ್ರಯ ಮಾಡ್ಕೋಬೇಕು ನಾವು. DVG ಆನಂದದ ಬಗ್ಗೆ ಮರಳುಮನೆ ಕಗ್ಗದಲ್ಲಿ ಹೇಳ್ತಾರೆ, ಹರಿಭಜನೆಯಾನಂದ ಕಿರುಮಕ್ಕಳಾನಂದ, ಸರಸಗೀತಾನಂದ ಕರುಣೆಯಾನಂದ, ಪರಕಾರ್ಯದಾನಂದ ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ ಅರುಣೋದಯಾನಂದ, ಗಿರಿಶೃಂಗದಾನಂದ ತೊರೆಯ ತೆರೆಯಾನಂದ, ಹಸಿರಿನಾನಂದ ತಳಿರು ಮಲರಾನಂದ, ಇವು ಸೃಷ್ಟಿಯಾನಂದ ನಿರಹಂತೆಯಾನಂದ, ಮರುಳ ಮುನಿಯ. ಯಾವ್ಯಾವುದು ಆನಂದ ಅಂತ ಹೇಳ್ತಾರೆ. ಎಷ್ಟು ಆನಂದದ ಮೂಲಭೂತವಾಗಿರ್ತಕ್ಕಂಥ ಸಂಪತ್ತನ್ನು ಬಿಟ್ಟು ಯಾವುದ್ಯಾವುದೋ ಹಿಡ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದು ದಾರಿಯಲೋ ಮಂಕುತಿಮ್ಮ. ಹಾಗಾಗಿ ನಮಗೇನು ಭಗವಂತ ಕೆಲಸ ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತ್ರೆ ನಮ್ಮ ಪರಮಸಿದ್ಧಿ ಜೀವನದ್ದು ಅದರಿಂದಲೇ ಸಿಗುತ್ತೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇದೊಂದೇ ಸಾಕು ನಮಗೆ ಪದ್ಯ, ಕಗ್ಗದ ಸಾರಭೂತವಾದ ಪದ್ಯ. ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಏನು ಸಿಗುತ್ತೋ ಮಾಫಲೇಶು ಕದಾಚನ, ದೊರೆತಿದ್ದನ್ನು ಭಗವಂತನ ಪ್ರಸಾದ ಅಂತ ಗೊಣಗಾಟ ಮಾಡದೆ ಊಟ ಮಾಡು. ಧರಿಸು ಲೋಕದ ಭರವ, ಇನ್ನೇನು ಸಮಸ್ಯೆ ಬರುತ್ತೋ ಅದನ್ನೆಲ್ಲ ಪರಮಾರ್ಥವನ್ನು ಬಿಡದೆ, ಭಗವಂತನನ್ನು ಮರೆಯದೆ ಏನು ಭಾರ ಬರುತ್ತೋ ಎಲ್ಲವನ್ನೂ ಅನುಭವಿಸಿದ್ದನಾಗು. ಕೊನೆಗೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಕೊನೆಗೆ ಕರೆ ಬಂದ ತಕ್ಷಣ ಅಳಬೇಡ, ಹೊರಟು ಬಿಡು. ನಾನು ಮಾಡುವ ಕೆಲಸ 4 ಜನರಿಗೆ ಮುಟ್ಟು ಹಾಗಿದ್ದರೆ, ನನಗೇನು ನೋವು ಕೊಡದೇ ಇದ್ದರೆ, ಕೊನೆ ಕಾಲ ಇದೆಯಲ್ಲ, ಕೇಳ್ತಾರೆ ಇದ್ರಲ್ಲಿ ನಮ್ಮ ಹಿರಿಯರೆಲ್ಲ ಕೇಳ್ತಿದ್ವಿ, ಅದು ಕೊಡು, ಇದು ಕೊಡು, ತೊಟ್ಲು ಕೊಡು, ಮಗಳು ಕೊಡು, ಈ ಕೊಡು, ಚಿನ್ನ ಕೊಡು, ಏನು ಕೇಳ್ತಿರಲಿಲ್ಲ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿ ಮಚಂಚಲಾಂ. ಇಷ್ಟೇ ಕೇಳ್ತಾ ಇದ್ರು. ಅದನ್ನು DVG ಚೆನ್ನಾಗಿ ಹೇಳ್ತಾರೆ. ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಆರಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸಲೆ ಸುಳಿವು ಮಂಟದ ಒಲಾಗಿಸಿ ನಿನ್ನ ಪಾರಗಾಣಿಸಬೇಡೋ ಮಂಕುತಿಮ್ಮ. ಬೇರೆಯವರು ಹಾಕುವ ಕೈತುತ್ತಿಗೆ ನಾನು ಕಾಯಿಸದೇ ಇದ್ದ ಹಾಗೆ ಮಾಡಿ, ಯಾರಿಗೂ ಭಾರ ಆಗದಿದ್ದ ಹಾಗೆ ಮಾಡಿ, ಯಾರಿಗೂ ಅಂಟಿಕೊಳ್ಳದೆ ಇದ್ದ ಹಾಗೆ ಮಾಡಿ ನನ್ನನ್ನು ಪಾರಗಾಣಿಸಪ್ಪ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆ ದಿನವಾನು ಮಾದೀತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು,
ಜಗದ ಜೀವಿತದ ನಿಜ ಜೀವತದಿ ಪೂರ್ತಿಯನು ಬಗೆಯಲರಿತವನೇ ಸುಖಿ ಮಂಕುತಿಮ್ಮ. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರಕುಲ ವರ್ಗ ಸರ್ವದಣು ತಾನೆನು ತ್ವರ್ವರುವ ಮನುಜನ್. ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವ ಬಂದಿಳೆಗೆಲವ ಮಂಕುತಿಮ್ಮ. ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ನಿತ್ಯ ಮಂಗಳವಿರಲಿ ನಿತ್ಯ ಸಂತಸವಿರಲಿ ನಿತ್ಯ ವ್ಯದೆ ಇರಲಿ ತಾಳಲಿಕೆ ತಳ್ಳಲಿಕೆ ಸತ್ಯ ನಿನಗಂತರಾತ್ಮ ಜ್ಯೋತಿ ಬೆಳಗಿರಲಿ. ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ ಜಯವೆನ್ನು ಜೀವಕ್ಕೆ ಜಯ ಜೀವ ಲೋಕಕ್ಕೆ ಜಯ ಜೀವ ಮೂಲಕ್ಕೆ ಜಯ ಜೀವಿತಕ್ಕೆ ಜಯ ನಿರಂತರ ಜೀವ ನಾಟಕ ವಿಧಾತಂಗೆ ಜಯ ನಿರ್ಮಮಾತ್ಮಂಗೆ ಮರುಳ ಮುನಿಯ. ಎಲ್ಲರಿಗಮೀಗ ನಮೋ ಬಂಧುಗಳೇ ಬಾಗಿಗಳೇ ಉಲ್ಲಾಸವಿತ್ತವರೇ ಮನವ ತೊಳೆದವರೇ ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ ಕೊಳ್ಳಿರಿ ನಮನವನು ಮಂಕುತಿಮ್ಮ. ಶ್ರೀಕೃಷ್ಣಾರ್ಪಣಮಸ್ತು.